ಅಪರಾಧ ಜಗತ್ತು ವಿಸ್ತಾರವಾಗ್ತಾ ಇದೆ. ಹದಿಹರೆಯದ ಮಕ್ಕಳು ಈ ಅಪರಾಧ ಜಗತ್ತಿಗೆ ದೊಡ್ಡ ಮಟ್ಟದಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಕೇರಳದ ಕೊಲ್ಲಂ ಜಿಲ್ಲೆಯಲ್ಲಿ ನಡೆದಿರುವ ಅಪರಾಧ ಕೃತ್ಯವನ್ನ ನೋಡಿದ್ರೆ ಬೆಚ್ಚಿ ಬೀಳಬೇಕಾಗತ್ತೆ. ಇಷ್ಟೊಂದು ಸಣ್ಣ ಪ್ರಾಯದಲ್ಲಿ ಹತ್ಯೆಯಂತಹ ಭೀಕರ ಕೃತ್ಯ ಮಾಡಲು ಸಾಧ್ಯವೇ ಎಂಬ ಪ್ರಶ್ನೆ ಯಾರನ್ನೇ ಆಗಲಿ ಕಾಡುವ ರೀತಿಯಲ್ಲಿದೆ. 65 ವರ್ಷದ ಶಿವನ್ಕುಟ್ಟಿ ಚೆಟ್ಟಿಯಾರ್ ಅವರು ಇತ್ತೀಚೆಗೆ ಭರ್ಭರವಾಗಿ ಹತ್ಯೆಗೀಡಾಗಿದ್ರು. ಕೊಲ್ಲಂ ಜಿಲ್ಲೆಯ ಪರವೂರಿನ ಕೂಡ್ನಲ್ಲಿರುವ ಸರಸ್ವತಿ ನಿವಾಸದಲ್ಲಿ ಈ ಹತ್ಯೆ ನಡೆದಿತ್ತು. ಆಗಸ್ಟ್ 15 ಶನಿವಾರ ಸಂಜೆ ಶಿವನ್ಕುಟ್ಟಿ ಅವರನ್ನ ನೆರೆಯ ಮನೆಯವರು ಕೊನೆಯ ಬಾರಿಗೆ ನೋಡಿದ್ರು. ಆ ಬಳಿಕ ಅವರ ಪತ್ತೆ ಇರಲಿಲ್ಲ. 8ನೇ ತರಗತಿಯ ಬಾಲಕಿ ಮತ್ತು ಆಕೆಯ 3 ಸ್ನೇಹಿತರು ಸೇರಿ ಈ ಹತ್ಯೆ ನಡೆಸಿದ್ದಾರೆ ಅನ್ನುವ ಆಘಾತಕಾರಿ ಸತ್ಯವನ್ನ ಆ ಬಳಿಕ ತನಿಖೆಯಿಂದ ಪೊಲೀಸರು ಕಂಡುಕೊಂಡಿದ್ದಾರೆ. ಈ ಬಾಲಕಿಗೆ ಐಫೋನ್ ಕೊಡಿಸುವುದಕ್ಕಾಗಿ ಮತ್ತು ಸ್ನೇಹಿತರಿಗೆ ಬೈಕ್ಗಳನ್ನು ಖರೀದಿಸುವ ಉದ್ದೇಶದಿಂದ ಈ ಕೊಲೆಯನ್ನ ಯೋಜಿಸಲಾಗಿತ್ತು. ಹತ್ಯೆ ಘಟನೆಯ ಬಳಿಕ ಆರೋಪಿಗಳು 13 ವರ್ಷದ ಬಾಲಕಿಗೆ ಫೋನ್ ಮೂಲಕ ಕೊಲೆಯ ದೃಶ್ಯಗಳನ್ನು ತೋರಿಸಿದ್ರು. ಫೋನ್ ದಾಖಲೆಗಳ ಮೇಲೆ ಕೇಂದ್ರೀಕರಿಸಿದ ವೈಜ್ಞಾನಿಕ ತನಿಖೆಯಿಂದ ಪೊಲೀಸರು ಆರೋಪಿಗಳನ್ನು ಪತ್ತೆ ಹಚ್ಚಿದ್ರು. ಘಟನೆ ನಡೆದ ಸಮಯದಲ್ಲಿ ಶಿವನ್ಕುಟ್ಟಿ ಮನೆಯಲ್ಲಿ ಒಂಟಿಯಾಗಿದ್ರು. ಈ ಆರೋಪಿಗಳು ಅಡಿಗೆ ಮನೆಯ ಬಾಗಿಲಿನ ಮೂಲಕ ಒಳ ಪ್ರವೇಶಿಸಿದ್ರು. ಗ್ರಿಲ್ ಮೂಲಕ ತಮ್ಮ ಕೈಗಳನ್ನು ಒಳಗೆ ಹಾಕಿ ಚಿಲಕವನ್ನ ತೆಗೆದು ಅವರು ಮನೆಯ ಒಳಗೆ ಪ್ರವೇಶಿಸಿದ್ರು. ಹತ್ಯೆ ನಡೆಸಿದ ಬಳಿಕ ಗ್ರಿಲ್ ಮೂಲಕ ಈ ಮಕ್ಕಳು ಹೊರಗೆ ಬಂದಿದ್ರು. ಮನೆಯ ಮುಂಭಾಗದ ಬಾಗಿಲುಗಳು ಒಳಗಿನಿಂದ ಲಾಕ್ ಆಗಿದ್ದವು. ಮನೆಯೊಳಗಿನ ಕಪಾಟುಗಳು ತೆರೆದಿದ್ದವು ಮತ್ತು ಬಟ್ಟೆಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು. ಶಿವನ್ಕುಟ್ಟಿಯ ಮೃತದೇಹ ಅಡುಗೆ ಕೋಣೆಯ ನೆಲದ ಮೇಲೆ ಕೈಕಾಲುಗಳನ್ನು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿತ್ತು. ಕುತ್ತಿಗೆಗೆ ಕಂಬಳಿ ಮತ್ತು ಬಟ್ಟೆಯನ್ನು ಕಟ್ಟಲಾಗಿತ್ತು. ನೆಲದ ಮೇಲೆ ರಕ್ತದ ಕಲೆಗಳಿದ್ದವು. ತಪಾಸಣೆಗೆ ಅಡ್ಡಿಯಾಗುವಂತೆ ಮನೆಯ ಮುಖ್ಯದ್ವಾರ ಮತ್ತು ನೆಲದ ಮೇಲೆ ಮೆಣಸಿನ ಪುಡಿಯನ್ನು ಸಿಂಪಡಿಸಲಾಗಿತ್ತು. ಮನೆಯ ಒಳಗಿನ ಮೆಣಸಿನ ಪುಡಿಯನ್ನ ಇದಕ್ಕೆ ಬಳಸಲಾಗಿತ್ತು. ಮನೆ 2 ದಿನಗಳಿಂದ ಲಾಕ್ ಆಗಿರುವುದನ್ನು ಮೊಮ್ಮಗ ನೆರೆಹೊರೆಯವರಿಗೆ ತಿಳಿಸುವ ಮೂಲಕ ಈ ಘಟನೆ ಬೆಳಕಿಗೆ ಬಂದಿದೆ. ಶಿವನ್ಕುಟ್ಟಿ ಅವರ ಪತ್ನಿ ಮಗಳ ಹೆರಿಗೆಯ ಕಾರಣ ಆಸ್ಪತ್ರೆಯಲ್ಲಿದ್ದರು. ಆದ್ರಿಂದ ಶಿವನ್ಕುಟ್ಟಿ ಮಾತ್ರ ಬಾಡಿಗೆ ಮನೆಯಲ್ಲಿದ್ದರು. ಮತ್ತೊಬ್ಬ ಮಗಳು ಶಶಿಕಲಾ ವಿದೇಶದಲ್ಲಿದ್ದಾರೆ. ಈ ಘಟನೆ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಹದಿಹರೆಯದ ಈ ಮಕ್ಕಳಲ್ಲಿ ಇಷ್ಟೊಂದು ಧೈರ್ಯ ಉಂಟಾದದ್ದು ಹೇಗೆ ಎಂಬ ಪ್ರಶ್ನೆಯನ್ನ ಸಾರ್ವಜನಿಕರು ಕೇಳ್ತಿದ್ದಾರೆ. ಇಷ್ಟೊಂದು ಯೋಜಿತವಾಗಿ ಹತ್ಯೆ ಮಾಡುವುದಕ್ಕೆ ಅವರು ಪ್ಲಾನ್ ಹೆಣೆದದ್ದು ಹೇಗೆ? ಅವರು ಎಲ್ಲಿಂದ ಇದನ್ನ ಕಲ್ತಿದ್ದಾರೆ ಎಂಬ ಪ್ರಶ್ನೆಯೂ ಉಂಟಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಆಗ್ತಾ ಇರುವ ದೃಶ್ಯಗಳಿಂದ ಈ ಹದಿಹರೆಯದ ಮಕ್ಕಳು ಪ್ರಭಾವಿತರಾಗಿರುವ ಸಾಧ್ಯತೆ ಇದೆ. ಮಕ್ಕಳಿಗೆ ಸೋಷಿಯಲ್ ಮೀಡಿಯಾವನ್ನು ನಿಷೇಧಿಸಬೇಕು ಎಂಬ ಆಗ್ರಹಕ್ಕೆ ಈ ಘಟನೆ ಮತ್ತಷ್ಟು ಬಲ ನೀಡಿದೆ. ಬೈಕ್ ಖರೀದಿಸುವುದಕ್ಕಾಗಿ ಇಷ್ಟೊಂದು ಸಲೀಸಾಗಿ ಹತ್ಯೆ ನಡೆಸುವುದನ್ನು ನೋಡಿದ್ರೆ ಈ ಪೀಳಿಗೆ ಎಷ್ಟು ಬೇಜವಾಬ್ದಾರಿಯುತವಾಗಿ ಬೆಳೆಯುತ್ತಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಎಂಬ ಅಭಿಪ್ರಾಯವೂ ವ್ಯಕ್ತವಾಗಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, fire fighting, steel structures, real estate. Office, SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.